ಈ ಹುಡುಗಿ ಹೆಸರು ಏನಂತ ನನ್ನ ಬಾಯಾಕ ಬರೋದಲ್ಲ ತಗ. ಇದ್ರ ಹೆಸರು ಏನ ಇತ್ತಪ್ಪ. ಇದೆ ಇದಾ ನಮ್ಮನೆ ಯಾರದಾರ ಅತ್ತೀರ ಇದ ಅಂತೇಳಿ ನಿನ್ನ ಕರೆದಿದ್ದೆ. ನನ್ನ ಹೆಸರು ಇದೆ ಅಲ್ಲ ಅತ್ತಿ, ವಾಣಿ ಅಂತೇಳಿ. ಯಾವ್ದ ಒಂದು ವಾಣೆ ಕ್ವಾಣೆ ನಿನ್ನ ಕರೆದಿದ್ದೆ. ಹಂಗಾರೆ ಯಾರನ್ನ ಕರಿಬೇಕಾದ್ರೂ ಇದೆ ಅಂತ ಕರಿಬೋದಾ? ಅಲ್ಲ ಹಂಗ ನಾನು ನಿಮಗೆ ಇದೆ ಅಂತ ಕರಿಬೋದಾ? ನನ್ನ ಯಾಕೆ ಕರಿತೀಯ ಹೇಳ್ಬಿಟ್ಟು ನೀನು ಅತ್ತಿ ಅಂತ ಕರಿ. ನಿನ್ನ ಅತ್ತಿ ಆಗಿದ್ದ ಕರ್ಮಕ್ಕೆ ಅತ್ತಿ ಅಂತ ಕರಿ. ಮತ್ ನಾನು ನಿಮ್ ಸೊಸಿ ಆಗಿದ್ದ ಕರ್ಮಕ್ಕೆ ನೀವು ನನ್ನ ಸೊಸಿ ವಾಣಿ ಅಂತ ಕರಿಬೇಕಿಲ್ಲ? ವಾಣಿ ಕ್ವಾಣಿ ಅಲ್ಲಲ್ಲ ಮನ್ಯಾಗ ಒಂದು ಕೆಲಸ ಮಾಡಿಲ್ಲ, ಬಗ್ಸಿ ಮಾಡಿಲ್ಲ, ಅಂಗಳ ಸ್ವಚ್ಛ ಮಾಡಿಲ್ಲ, ಏನ್ ಮಾಡಿದ್ಯಾ? ನಾವು ಅಲ್ಲಿ ಹೋಗಿ ಬರಮಟನು. ಅತ್ತೆಯರ ನೀವೇನಂದ್ರಿ, ಮನಿ ಕಡೆ ನೋಡ್ತಾ ಇರು, ನಿಂಗೇನು ಇಷ್ಟ ಅನ್ನೋದು ಮಾಡಂದಿದ್ರಿಲ್ಲ, ನಾನು ನಂಗೆ ಇಷ್ಟ ಆಗಿದ್ದ ಮಾಡಿದೆ. ನೀವು ಕೆಲಸ ಮಾಡಂತ ಹೇಳಿದ್ರೆ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿಲ್ಲ? ಹಂಗಾರೆ ನಿಂಗೆ ಏನು ಇಷ್ಟ ಆಗಿತ್ತು, ಏನು ಮಾಡಿದೆ? ಅತ್ತೆಯರ ಹಾಡು ಹಚ್ಕೊಂಡು ಡಿಚ್ಚಿಕಿ 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 ಕುಲದಲ್ಲಿ ಕೀಳೆ ಹೌದಾ ಅದೊಂದು, ಆಮೇಲೆ ಇದು ಹುಚ್ಚಪ್ಪ ಹುಚ್ಚಪ್ಪ ಅದು ಯಾವುದೋ ಹಾಡಿತ್ತಪ್ಪ, ಅದೆಲ್ಲಕ್ಕೂ ಡ್ಯಾನ್ಸ್ ಮಾಡಿದೆ. ನಂಗೆ ಅದು ಇಷ್ಟ ಆಯ್ತು. ಅಂದ್ರೆ ನಿಂಗೆ ಇಷ್ಟ ಆಗೈತೆ ಅಂತೇಳಿ ಅದನ್ನ ಮಾಡಿಬಿಟ್ಟೆ ಇಡೀ ದಿನನು. ನೀನು ಹೊಟ್ಟಿಗೆ ಏನು ಮಾಡ್ಕೊಂಡು ತಿಂದಿ? ಅತ್ತೆಯರ ಮ್ಯಾಗಿ ಮಾಡಿದ್ದೆ. ನಿಮ್ಗೆ ಬೇಕಾ ಮ್ಯಾಗಿ? ಅಂತ ಮ್ಯಾಗಿ ಗೂಗಿ ಮಾರ್ಯಾಕೆ ನಾ ಸುಡ್ಗಾಡ್ ಸುಂಟ್ಕೊಂಬೆಲ್ಲ ತಿಂತಾನ ಅದನ್ನ. ಕಮ್ಮಗೆ ಅಡಿಗೆ ಮಾಡಿಲ್ಲ ಅಂದ್ರೆ ನೀನು ನಿನ್ನ ಗಂಟಿಗೆ ಏನು ಹಾಕಿದೆ? ಅವರು ಮ್ಯಾಗಿನೇ ತಿಂದ್ರು. ಯವ್ವಾ ದೇವ್ರೇ, ಮನ್ಯಾಗ ಊರ್ ಭಾಡೆ ಅಡಿಗೆ ಮಾಡಿದ್ರೆ 108 ಹೆಸರು ಇಡ್ತಿದ್ದ. ಈಗ ನೋಡಿ ಹೆಂಗೆ ಮ್ಯಾಗಿ ಮಾಡ್ಕೊಡತ್ಲೆ ಹೆಂಗೆ ಗುಗಿಗತ್ತೆ ಕುತ್ಕೊಂಡು ತಿಂದಿದ್ದಾಗೇನ. ಬರ್ಲಿ ಊರ್ ಭಾಡೆ ಬರ್ಲಿ ಬರ್ಲಿ, ನನ್ನ ಕೈ ಸಿಗ್ಲಿ ಅವಾಗೈತೆ ಅಮ್ಗ. ಅಲ್ಲ ಈಗ ನನಗೂ ಅದನ್ನ ಮಾಡಿಕೊಡಕ್ಕೆ ನೀನು? ನನಗದು ಬೇಕಾಗಿಲ್ಲ. ಏನ ರುಚಿ ರುಚಿ ಊಟ ಬೇಕು ನನಗೆ. ರುಚಿ ರುಚಿ ಅದೆಂತ ಅಡಿಗೆ ಅತ್ತೀರ? ಅದು ಜೋಳದ ನುಚ್ಚು ಅಕ್ಕಿ ನುಚ್ಚುಗತ್ತೆ ಇರ್ತತ. ಎಂತದದು? ಲೇ ರುಚಿ ರುಚಿ ಅಂದ್ರೆ ಬಾಯಿಗೆ ರುಚಿ, ನುಚ್ಚಲ್ಲ. ರೊಟ್ಟಿ ಮಾಡೋ ರೊಟ್ಟಿ, ಯಾವ್ದಾರ ಒಂದೆರಡು ಪಲ್ಯ ಮಾಡು, ಒಂದರ ಮಾಡು ಪಲ್ಯ, ಅನ್ನ ಸಾರು ಮಾಡಂಗ. ಎಲ್ಲರಿಗೂ ರಾತ್ರಿ ಊಟಕ್ಕೆ ಬರ್ಪೂರ ಆಗ್ಬೇಕಾ? ಆಯ್ತು. ಅತ್ತೆಯರ್ ಕನ್ನೆ ನೋಡ್ಕೊಂಬಂದ್ರಿ? ನೋಡಿದ್ವಿ. ಅದು ಒಂದು ಎಡ್ ಬಿಡಂಗೆ ನಿನ್ನಂಗ. ಆ ದೇವ್ರು ನನ್ನ ಮನೆಗೆ ಬರೋ ಸೊಸ್ತ್ಯಾರ ಇಬ್ರು ಬೆಂಡ್ಲಾರು ಚಲೋನೇ ಇರಬಾರ್ದಂತೆ ಬರ್ದು ಬಿಟ್ಟ ಅನ್ಕಾಂತತಿ. ಎಲ್ಲಿ ಬರ್ದಾನ ಅತ್ತೆಯರ? ನನ್ನ ಹಣಿ ಮೇಲೆ. ಏನ್ ಮಾಡತ್ತಿಲೆ ಆ ನಮ್ಮನಿ ಮಕದಾಗ ಮಕ ಇಟ್ಟು ನಿಮ್ಮ ಹಣಿ ಮೇಲೆ ಎಲ್ಲಿ ಬರ್ದಾನ ಅಂತ ನೋಡ್ತಾ ಇದೀನಿ. ಕಾಣವಲ್ರಿ ಅತ್ತೆಯರ? ಊರ್ ಬಿಡಾಡಿ. ಬರ್ದಾನ ಅಂದ್ರ ಕಾಣುವಂಗ್ ಬರ್ದಾನ ಅಂತಲ್ಲ. ಕಾಣುವಂಗ್ ಬರ್ದಿಲ್ಲ ಮತ್ ನಿಮಗೆ ಹೆಂಗ್ ಗೊತ್ತಾತ ನಿಮ್ಮ ಹಣಿ ಮ್ಯಾಗ ಬರ್ದಿದ್ದ? ನಿಮಗೆ ಹೆಂಗ್ ಕಾಂತ? ಅಡೆ ಬರಹಕ್ಕೆ ಹೊಡೆ ಯಾರು ಇಲ್ಲಿ ನಿನ್ನ ತಂದೋರು, ಅಲಕಟ್ ಬಾಡ ಮನೆಗೆ ಬರ್ಲಿ ಹಿಡ್ಕೊಂಡು ಹೊರಿತೇನಿ. ಅಲ್ಲ ತೀರ ನನ್ಗೇನ್ ಗೊತ್ತ, ನೀವು ಹಂಗ ಕರೆಕ್ಟಾಗಿ ಹೇಳ್ಬೇಕು. ಆತ ದೂರ ನಿಂದ್ರ ಏನ್ ಕಣ್ಣಾಗ ನುಂಗಿ ಬಿಟ್ಟಿಯ? ನನ್ನ ಕಣ್ಣಾಗ ನುಂಗ್ತಾರ ತೀರ, ಬಾಯಾಗಲ್ಲ ಬಿಟ್ರೆ ಬಾಯಾಗ ನುಂಗ್ತಿ, ಕಣ್ಣಾಗ ನುಂಗ್ತಿ, ಮೂಗನಾಗ ಸೇರಿಸ್ಕೊಂತಿ. ಅದೊಂದು ಊರ್ ಬಿಡಾಡಿ. ನೋಡಿದ್ರೆ ನನ್ನ ಮಗನ್ಕಿಂತ ದೊಡ್ಡದಿದ್ದಂಗ ಐತಿ, ಅದನ್ನ ಮಾಡ್ಕೊಂತೇನಂತ ಈ ಅಲ್ಕಟ್ ಬಾಡ ಕುಣ್ಯಾಕತ್ತಾನ. ಹೌದಾ ತೀರ? ಅಲ್ಲೇ ಕುಣ್ಯಾಕತ್ತಾನ. ಆಕಿನ ಬೇಕಂತ ಏನ್ ಹಂಗ ನನಗೆ ಮುಂಚೆ ಕುಣ್ಯಾಕತ್ತಿ ಬಿಟ್ಟ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಅಯ್ಯಯ್ಯೋ ಪಾಪ. ಅಲ್ಲ ಪರಕರ ನೀವರ ಹೇಳ್ಬೇಕು ಬೇಡ, ಅತ್ತಿಯರ್ ಕುಣದ ಮೇಲೆ ಕುಣಿ ಅಂತೇಳಿ ಅಲ್ಲೇ ಕುಣ್ಯಾಕತ್ತಿ ಬಿಟ್ರ. ಈಗ ಅವ್ರ ಕುಣದ ಮೇಲೆ ನೀವು ಕುಣದ್ರೇನ್ರಿ ಅತ್ತಿಯರ? ಕುಣ್ಯಾಕತ್ತಿ ಬಿಟ್ಟ ಅಂದ್ರ ಕುಣದ ಬಿಟ್ಟ ಅಂತಲ್ಲ. ಮತ್ ನೀವಂದ್ರಲ್ಲ ಕುಣ್ಯಾಕತ್ತ ಅಂತೇಳಿ. ನೀವು ಕುಣಿತಿದ್ರ, ನಿಮ್ಗಿಂತ ಮುಂಚೆ ಕುಣಿತಿದ್ದ ಅಂದ್ರಲ್ಲ. ನೀವು ಕುಣಿಲಿಲ್ಲ? ಇಲ್ಲವಾ, ಅವರ ತಾಯಿ ಮಗ ಕುಣಿದ್ರು. ಲೇ ಊರ್ ಬೆಂಡ್ಲಿ, ನಿನ್ ಎಲ್ಲಿಂದ ತಂದಿದ್ದಾನ್ಲೆ ನನ್ ಮಗ? ಮಾತಿಗೆ ಹಿಡಿತಿಯಲ್ಲೇ. ಅತ್ತೆಯರ ನನ್ನ ತಂದಿದ್ದ ನಾನ್ ಕುಂದ್ಗೋಳ ನಮ್ಮೂರು. ತರಾಕೇನ್ ನಾನೇನು ಅಂಗಡ್ಯಾಗ ಚಾಪಡಿ ಸಕ್ರಿ ಮಾಡಿರೇನ ತಗೊಂಡ್ ಬರಾಕ? ಮದುವೆಯಾಗಿ ಬಂದೇನು ನನ್ ಗೊತ್ತನ? ತಗೋ. ಅಲ್ಲ ಮಾತ್ ಹೆಂಗ್ ಹಿಡ್ಯಾಕತಿ? ನಿಮ್ಮನ್ನ ಹಿಡ್ದಿಲ್ವ ಇನ್ನ ಮಟ? ಇವ ಏನ್ ಬಿಡಾಡಿ ಕುಡಿಯೇ ನೀನು? ಹಂಗಲ್ಲಲೇ, ನಾವಿನ್ನೂ ಇಷ್ಟ ಅಂತ ಹೇಳಿದ್ದಿಲ್ಲ, ಅವನೇ ಹೇಳ್ಬಿಟ್ಟ ಇಷ್ಟ ಆಗ್ಯಾಳ ಹುಡುಗಿ ಅಂತೇಳಿ. ಹೌದಾ? ಮತ್ ಮದುವೆ ಆಗೋದು ಅವರೇ ಅಲ್ಲ. ಹೋಗ್ಲಿ ಬಿಡ್ರಿ, ಇಷ್ಟ ಆಗೈತೆ ಅಂತ ಅಂದಾರ. ಇಲ್ಲ ಅಂದಿದ್ರೆ ಸುಳ್ಳ ಮನಿಗೆ ಬಂದು ಹೇಳಿ ಮಾಡಿ ತೆಲ್ಬ್ಯಾನಲ್ಲನ್ರಿ ಅತ್ತೆಯರ. ಅಲ್ಲೇ ಹೇಳಿದ್ದೆ ಚಲೋ ಆತ. ಮತ್ತೆ ಇಲ್ಲಿ ಬಂದು ಫೋನ್ ಹಚ್ಬೇಕಿತ್ತ? ಹೂನವ, ಬಾರಿ ಒಳ್ಳೆ ಕೆಲಸ ಮಾಡಿದ. ನೀ ಹೇಳಿದಲ್ಲ ನಂಗೆ ಈಗ ಗೊತ್ತಾತ. ಅತ್ತೆಯರ ನಾ ಹೇಳಿದ್ ಗೊತ್ತಾತ ನಿಮ್ಗೆ? ಹೋಲ್ ಬಿಡ ಶಾಂತಕ್ಕ, ಏನ್ ಅಕ್ಕಿ ಕೂಟತ್ತಾಗ ಈಗ ಏನ್ ಮಾಡ್ಬೇಕಂತ ಮಾಡಿ? ಏನ್ ಮಾಡ್ಬೇಕು ನನಗ ತಿಳಿವಲ್ತ ಪರಕ. ಅತ್ತೆಯರ ನಾ ಹೇಳ ಏನ್ ಮಾಡ್ಬೇಕಂತೇಳಿ ಹಂಗ್ ಮಾಡ್ರ ಅಂದ್ರೆ ತಿಳಿತೈತಿ ನಿಮ್ಗೆ. ಎಲ್ಲ ನಾ ಹೇಳಿದ್ರೆ ಗೊತ್ತಾಕತ್ತಲ್ಲ. ಈಗ ಒಳಗ ರೊಟ್ಟಿ ಮಾಡ್ತೀಯ ಇಲ್ಲ ನೀನು? ಮಾಡ್ತೀನಿ ಅಂದೇನಲ್ಲ ಅತ್ತೀರ. ನಾ ಮಾಡಲ್ಲ ಅಂದೆ. ಮಾಡಲ್ಲ ಅಂದ್ರೆ ಹೇಳ್ರಿ. ಅಲ್ಲ ಎಷ್ಟು ದಿನ ನಾ ಮಾಡ್ತೀನಿ ಅಂದ್ಮೇಲೂ ನನ್ನ ಮೇಲೆ ಹಿಂಗೆ ಅಪದ್ನ ವರ್ಷಾತಿರಲ್ಲ ನೀವು. ಯಾರಂದ್ರ ಹೋಗ್ ಮಾಡೋಗ, ನಂಗೆ ಹೊಟ್ಟೆ ಸಾವಾಗೈತಿ. ಈಗ ಸತ್ತವಕ ನನ್ನ ಹೊಟ್ಟೆಗೆಲ್ಲ ಇಲ್ಲಿ ಓಡಾಡಕತ್ತವು. ಹೋಗ್ ಮಾಡೋಗ್ ಪಟ್ಟ ನಂಗೆ. ಹೌದು ಅತ್ತೀರ? ಅಲ್ಲ ಅತ್ತೀರ ಹೊಟ್ಟೆಗೆ ಇಲ್ಲಿ ಓಡಾಡಕತ್ತವ. ಅಲ್ಲ ಅದೇನು ಹೊಟ್ಟಿನ ಇಲಿ ಬೋನ? ಅತ್ತೀರ
ಹಂಗಾರ ಔಷಧ ಹಾಕ್ಬೇಕು ಇಲ್ಲಾಂದ್ರ ಇಲ್ಲಿ ಓಡಾಡಿ ತ್ರಾಸ ಆತಂದ್ರೆ ಏನ್ ಮಾಡ್ತೀರಿ ನೀವು ಇಲ್ಲಿ ಮರಿ ಹಾಕಿ ಜಗ್ಗಟ್ಟು ಆಗಿದಾವ ಮೊದ್ಲ ಮರಿ ಒಂದೆರಡು ಆಗ್ತಾವ ಅವು ಒಂದು 10-12 ಮರಿ ಆಗ್ತಾವ ತಡ್ರಂಗಾರ ಪಟ್ಟನಂಗ ರೊಟ್ಟಿ ಮಾಡ್ತೇನಲ್ಲ ಅದ್ರಾಗ ಇಲಿ ಪಶಾಣ ಹಾಕಿ ಕಲ್ಸ್ಕೊಂಡ್ಬರ್ತೀನಿ ತಿನ್ಬಿಡ್ರಿ ಇಲಿ ಸತ್ ಬಿಡ್ತಾವ ಹೋಗವ ಹೋಗು ಪಟ್ಟೆ ನಂಗೊಂದ್ ರೊಟ್ಟಿಗೆ ಹಾಕೊಂಡ್ ಕಲ್ಸ್ಕೊಂಬರು ಪಾಪ ನಿಮ್ಮತ್ತೆ ತಿನ್ಲಿ ಇಲ್ಲಿ ಯಾಕೆ ಮತ್ತು ಹಿಂದಾಗಡೆ ಮರಿ ಹಾಕಿಕೆ ಹೊಟ್ಯಾಗ ಹೌದ್ರಿ ಅತ್ತಿಯಾರ ಸೊಂಡಿಲಿ ಐತೆ ಏನಾದ್ರಾಗ ಹೆಗ್ಗಣಿದ್ರ ಬಾರಿ ವಜ್ಜಿರಿ ಅತ್ತಿಯಾರ ಹಂದಿ ಗಾತ್ರಕ್ಕವ ಅದಕ್ಕ ನಿಮ್ ಹೊಟ್ಟೆ ದಪ್ಪಾಗೈತಿ ಲೇ ಬಿಡಾಡಿ ಇಲಿ ಓಡಾಡಕತ್ತಾವಂದ್ರೆ ಇಲಿನ ಓಡಾಡಕತ್ತಿಲ್ಲ ಹಂಗ ಸುಳ್ಳ ಅಂದೆ ಇಲಿ ಓಡಾಡಕತ್ತಿಲ್ಲ ಹಂಗಾರ್ ನೀವ್ ಹೇಳೋದೆಲ್ಲ ಸುಳ್ಳೇನಾ ಸುಳ್ಳು ಹೇಳ್ತೀರಾ ನನಗೆ ಹೊಟ್ಟೆ ಹಸ್ತೈತಿ ಉಣ್ಬೇಕು ಅನ್ನಿಸ್ತೈತಿ ಪಟ್ಟನಂಗ್ ಮಾಡ್ಕೊಂಡ್ ಬಂದ್ಬಿಡು ಹೌದಾ ಅನಿಸ್ತಾ ಇದೆಯಾ ತುಂಬಾ ಅನಿಸ್ತಾ ಇದೆಯಾ ಆಯ್ತು ಮಾಡ್ಕೊಂಡ್ ಬರ್ತೀನಿ ಹಂಗ್ ಕರೆಕ್ಟಾಗಿ ಹೇಳ್ಬೇಕು ನೀವು ಈಗ ನೋಡ್ರಿ ನಾ ರೊಟ್ಟಿ ಮಾಡಿ ಇಲ್ಲಿ ಪಶಾಣ ಹಾಕೊಂಡ್ ಬಂದಿದ್ದೆ ಅನ್ಕೋರಿ ಹೇಳಿದೆ ಚಲೋ ಆತ ಹೇಳಿಲ್ಲ ಅಂದಿದ್ರ ನೀವು ಸುಳ್ಳು ಹೇಳಿರಿ ಇಲ್ಲಿ ಸಾಯ ಬದ್ಲಿ ನೀವೇ ಸತ್ತೋಕಿದ್ರಿ ಆಮೇಲೆ ಪೊಲೀಸರು ಬಂದು ನಾನು ಹಿಡ್ಕೊಂಡು ಹೋಗಿದ್ರು ಅತ್ತಿಕೊಂದ ಸೊಸಿ ಅಂತೇಳಿ ಆಮೇಲೆ ನಾ ಜೈಲಿಗೆ ಹೋಗಿ ಕುಂದ್ರಬೇಕಿತ್ತು ನಿಮ್ಮ ಮಗ ನನ್ನ ಬಗ್ಗೆ ಏನು ಅನ್ಕೊಂತಿದ್ದ ನಮ್ಮ ಅವ್ನ ಕೊಂದ್ಲಿಕ್ಕೆ ಅಂತ ತಿಕ್ಕೊಂತಿದ್ದ ಊರಾಗ ನನ್ನ ಬಗ್ಗೆ ಏನು ಅನ್ಕೊಂತಿದ್ರು ಅವ್ರ ಅತ್ತಿ ಕೊಂದ್ಲಿಕ್ಕೆ ಅಂತ ತಿಕ್ಕೊಂತಿದ್ರು ಒಟ್ಟು ನನ್ನ ಕೊಲೆಗಾರ್ತಿ ಮಾಡ್ಬೇಕಂತ ನಿಂತಿರಲ್ಲ ನೀವು ಮೊದ್ಲ ಹೇಳ್ಬೇಕ್ರಿ ಅತ್ತೀರ ನೀವು ಕರೆಕ್ಟಾಗಿ ಹ್ಞೂನವ ಕರೆಕ್ಟಾಗಿ ಹೇಳಿಲ್ಲಲ್ಲ ಅದು ನಂದೇ ತಪ್ಪು ಅಯ್ಯೋ ದೇವ್ರೆ ನನ್ನ ಬಿ ಪಿ ಚೆಕ್ ಮಾಡಿಸ್ಬೇಕವ ಯವ್ವ ತಗಿಕ್ಕಿ ಕೂಟ್ ಮಾತಾಡಿ ಎಲ್ಲ ಹಾಷ್ಟಕ್ಕನೇನಂತೆ ನಂಗೆ ನಿಲ್ಲಕ್ಕಾಗಲ್ಲ ಪ್ರಾಣ ಬರೋಲ್ತ ಅಂತ ತಲೆ ತಿರ್ಗಾಕತ್ತ ಇಲ್ಲ ನೋಡಿಲೆ ನೀನು ಕರೆಕ್ಟಾಗಿ ಹೇಳತ್ತೇನೆ ಕೇಳು ನನ್ನ ಹೊಟ್ಟೆ ಹಸ್ತೈತಿ ಇನ್ನು 2 ನಿಮಿಷಕ್ಕೆ ಊಟ ಮಾಡಲಿಲ್ಲ ಅಂದ್ರೆ ನನಗೆ ಕರೆನ ಸತ್ತೋಕ ನಾನು ಅಟ್ಟು ನನ್ನ ಹೊಟ್ಟೆ ಸತ್ತಿ ದೌಡ್ ರೊಟ್ಟಿ ಪಲ್ಯ ಮಾಡೋಗವ ಮಾಡ್ತೀನಿ ಅಯ್ಯೋ ಶಾಂತಕ್ಕ ಸರಿಯಾಗಿರೋ ಸಸಿ ಸಿಕ್ಕಳ್ಬಿಡು ಏನು ಹೇಳದ ಪರಕ್ಕ ಈಕೆ ಕೂಟ ಮಾತಾಡೋಕ್ಕಾಗೋದಿಲ್ಲ ಇವ ಎಷ್ಟೋ ಸಲ ನಾನು ಸುಳ್ಳ ಮೌನ್ ರೊತ್ತ ಅಂತೇಳಿ ಮಾತಾಡೋದು ಬಿಟ್ಕೊಂತೇನೆ ಹೌದಾ ಅತ್ತಿಯರ ಅಕ್ಕಿ ರೊಟ್ಟಿ ಮಾಡ್ಲಾ ರಾಗಿ ರೊಟ್ಟಿ ಮಾಡ್ಲಾ ಇದು ಏನದು ಜೋಳದ ರೊಟ್ಟಿ ಮಾಡ್ಲಾ ಅದನ್ನೇ ನಾನು ಕೇಳಕತ್ತೀಯ ಏನೋ ಒಂದು ರೊಟ್ಟಿ ಮಾಡಿ ಬಡಿಯೋದು ಬಿಟ್ಟು ಅಯ್ಯೋ ಅತ್ತಿಯರ ನಿಮ್ಮನ್ನ ಕೇಳಿ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ ರೊಟ್ಟಿ ಹೇಳಿರಿ ಅಂತ ನಂಗೆ ಹೆಂಗೆ ಗೊತ್ತಾಗಬೇಕು ಕರೆಕ್ಟಾಗಿ ಹೇಳ್ಬೇಕು ನಿಮ್ಗೆ ಯಾವ ರೊಟ್ಟಿ ಬೇಕು ಅಂತೇಳಿ ಈಗ ನಿಮ್ಗೆ ಜೋಳದ ರೊಟ್ಟಿ ಬೇಕು ಅಂತ ಇಟ್ಕೋರಿ ನಾ ರಾಗಿ ರೊಟ್ಟಿ ಮಾಡಿದೆ ನಿಮ್ಗೆ ಸಿಟ್ಟು ಬರ್ತೈತೆ ನಿಮ್ಗೆ ಅಕ್ಕಿ ರೊಟ್ಟಿ ಬೇಕಾಗಿತ್ತು ನಾ ಜೋಳದ ರೊಟ್ಟಿ ಮಾಡಿದೆ ನಿಮ್ಗೆ ಸಿಟ್ಟು ಬರ್ತೈತೆ ಯಾಕೆ ನಿಮ್ಗೆ ಸಿಟ್ಟು ತರಿಸೋದು ಅದಕ್ಕೆ ಕೇಳ್ಬಿಟ್ಟೆ ಹೌದಿಲ್ರಿ ಪರಾಕರ ಹೌದಿಲ್ರಿ ಮಮ್ಮ ಇದು ಮಾವರ ಹ್ಞೂನವ ನನ್ನ ಸಸಿ ನೀನ್ ಬಂಗಾರದಂತಕ್ಕೆ ಕೇಳೇ ಮಾಡ್ಬೇಕ ಕೇಳು ಇನ್ನೇನು ಕೇಳು ಅಯ್ಯೋ ಅತ್ತಿಯವ್ರ ಜೋಳದ ರೊಟ್ಟಿ ನೀವು ರಾಗಿ ರೊಟ್ಟಿ ಹೇಳ್ತೀರಿ ಅಂತ ಮಾಡಿದ್ದೆ ಯಾಕ ಅದು ಅತ್ತಿಯರ ನಂಗೇನು ಗೊತ್ತು ನೀವು ರಾಗಿ ಹಿಟ್ಟು ರೊಟ್ಟಿ ಹೇಳಿರಿ ಅನ್ಕೊಂಡು ಹಿಟ್ಟು ಸಣ್ಣಿಸಿ ಜಿಗಿಟ್ ಹಾಕ್ಬಿಟ್ಟೆ ಜಿಗಿಟ್ ಹಾಕೇ ಬಿಟ್ಟೆ ಅದೆಷ್ಟು ಕಡೆ ಹಾಕಿದೆ ತಾಯಿ ಹೋಗ್ ರಾಗಿ ರೊಟ್ಟಿನೇ ಮಾಡು ಮತ್ತೆ ನಿಮ್ಗೆ ಜೋಳದ ರೊಟ್ಟಿ ಇಷ್ಟ ಅಲ್ಲ ಜೋಳದ ರೊಟ್ಟಿನೇ ಮಾಡಿ ತಿಂತೀನಿ ಹೋಲತ್ತಾಗ ಮತ್ತೆ ರಾಗಿ ಹಿಟ್ಟು ವೇಸ್ಟ್ ಆಕೈತಲ್ರಿ ಅತ್ತಿಯರ ವೇಸ್ಟ್ ಆದ್ರೆ ನೀವೇ ಬೈತೀರಿ ಎಷ್ಟು ಕುಳ್ ಕೆಡಿಸ್ತಿ ಅಂತೇಳಿ ಎರಡು ಮಾಡೋಗು ಎರಡೆರಡು ಥರ ಮಾಡ್ಕೊಂತ ಕುಂದ್ರಕ್ ನಂದೇನು ಕೈಯ ಕಬ್ಬಡನ ಅತ್ತಿಯರ ಎರಡೆರಡು ಮಾಡಿ ನಾ ಏನು ಸತ್ತು ಹೋಗ್ಬೇಕನ್ನ ರೊಟ್ಟಿ ನೋವಾಗೋದಿಲ್ಲ ನಿಂತು ಮಾಡೋಷ್ಟೊತ್ತಿಗೆ ಇವತ್ತೊಂದಿನ ಏನಾಗಲ್ಲ ರಾಗಿ ರೊಟ್ಟಿ ತಿನ್ರಿ ಅದನ್ನ ಮಾಡೋಗ ತಿಂತಾನಿ ಸರಿ ಅಯ್ಯಪ್ಪ ದೇವ್ರೆ ಶಾಂತಕ್ಕ ನನಗೇನಾದ್ರು ಇಂಥ ಸೊಸೆ ಸಿಕ್ಬಿಟ್ಟಿದ್ರೆ ಹಾರ್ಟ್ ಹಾಕಿತ್ತವ ನನಗೆ ಇವರೊಬ್ಬರ ಜೊತೆಗೆ ಹಲ್ಕಿ ಸಾಕ್ ಬೇರೆ ಗಂಡಾಗಿ ನನಗಂತೂ ಬಗ್ಗಿಲ್ಲ ಸಸಿಗರ ಬಗ್ಗು ಬಗ್ಗು ಹುಚ್ಚು ಮುಳಿದ್ದಂಗೈತಿ ಅವ ಏನಂತ ಕಟ್ಕೊಂಬಂದಾನೇನು ಅಲ್ಲಿ ಕಟ್ಬೇಡ ಆಟೋ ತಗೊಂಡು ದೊಡ್ಡ ತಪ್ಪು ಮಾಡಿದೆ ಯಾಕ್ಲಾ ಏನಾತು ಆಟೋ ತಗೊಂಡು ತಪ್ಪು ಮಾಡಿದಿ ಅಂತದೇನಾತು ಸಿಲಿಂಡರ್ ಸಿಗೋಲ್ತವಾ ಒಟ್ಟ ಗ್ಯಾಸ್ ಸಿಗೋಲ್ತ ಆಟೋ ಓಡ್ಸಾಕ ಹಿಂಗಾದ್ರೆ ಭಾರಿ ಪಜಿತಕತ್ತವ ಇವತ್ತಾಗ ನಂಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ತತ್ತಾಗ ಏನು ಮಾಡ್ಲಿ ಬೇವ ಸಾಕಾಗಿ ಹೋಗೈತತ್ತಾಗ ಬಾಡಿಗೆ ಅಲ್ಲಿಗ ಸಿಲಿಂಡರ್ಗೆ ಗ್ಯಾಸ್ಗೆ ಕ್ಯೂ ಹಚ್ಚಿ ಸಾಕಾಗತ್ತೈತಿ ಇವು ಎಲ್ಲೇ ಕುಂತು ಯಾವ ಯುದ್ಧ ಮಾಡಾಕತ್ತಿದ್ದಕ್ಕೆ ಇಲ್ಲಿ ನಮಗೆ ಇಷ್ಟು ರಾಡಿವ ಇವತ್ತಾಗ ಏನು ಮಾಡ್ಬೇಕು ಹೆಂಗೆ ಅನ್ನೋದ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡತ್ತಾಗ ಹೌದಾ ಅಯ್ಯೋ ಕತಿಯ ಹಿಂಗಾದ್ರೆ ಹೆಂಗ್ಲಾ ಏನಾತ್ರಿ ಆಗಾಕ ಏನೈತಿ ಸಿಲಿಂಡರ್ ಸಿಗೋಲ್ತು ಅದಕ್ಕೆ ಇವತ್ತು ಬಾಡಿಗಿಲ್ಲ ಏನಿಲ್ಲ ಎತ್ತಿಲ್ಲ ಮನೆಗೆ ಬಂದೆ ಸುಮ್ಮನಾತಾಗ ಆಟೋ ತೊಗೊಂಡು ತಪ್ಪು ಮಾಡಿದ್ನೇನ ಅಂತ ಈಗ ಅನ್ನಿಸ್ತಾ ಐತಿ ನಾನು ಅವತ್ತು ಎಷ್ಟು ಹೇಳಿದೆ ಈ ಬೆಂಡ್ಲಿ ಮಾತು ಕೇಳಿ ಕುಣಿದಿ ನೀನು ಬೇಕೇ ಬೇಕು ಅಂತೇಳಿ ಅವತ್ತೊಂದು ಚೂರು ವಿಚಾರ ಮಾಡಿ ನನ್ನ ಮಾತಿಗೆ ಅವು ಬೇಡ ಅನ್ನ ತಾತಡಿ ಅಂತ ಸುಮ್ಮನೆ ಆಗಿದ್ದೆ ಅಂದ್ರೆ ಚಲೋ ಆಕ್ಕಿತ್ತ ವಾರದಾಗ 4-5 ಸಲ ಚಿಕನ್ನು ಮಟನ್ನು ತರಿಸ್ಕೊಂಡು ತಿನ್ನೋದು ಗೊತ್ತಾಕಿತ್ತ ಹೌದಿಲ್ಲ ಪಾಪ ಏನು ನಿಮ್ಮ ಮಗಗೆ ಡಿಸ್ಟಿಕ್ ಕಲೆಕ್ಟರ್ ಕೆಲಸ ಕೊಟ್ಟು ಬಿಡ್ತಿದ್ರು ಎದಿ ಸಿಳಿದ್ರೆ 2 ಅಕ್ಷರ ಇಲ್ಲ ಹೋಲಿ ಯಾವ್ದಾರ ಕೆಲಸ ಗೊತ್ತೈತೆ ಅದು ಇಲ್ಲ ಮತ್ತೆ ಇನ್ನೇನು ಮಾಡ್ಬೇಕ್ರಿ ಆಟೋ ಓಡಿಸ್ತೀನಿ ಅಂತ ಲಾರಿ ತಗೊಳಕ್ ಹೊಂಟಿದ್ರು ಬೇಡ 8-10 ದಿನ ನನ್ನ ಗಂಡ ಹೋಗಿ ಅಲ್ಲಲ್ಲೇ ವಸ್ತಿ ಉಳಿಯೋದು ನನ್ನ ಗಂಡ ನನ್ನ ಕಣ್ಣು ಮುಂದಿರ್ಲಿ ಲಾರಿ ಡ್ರೈವರ್ ಇವೆಲ್ಲ ಭಾರಿ ಡೇಂಜರ್ ಬೇಡ ಅಂತೇಳಿ ನಾ ವಿಚಾರ ಮಾಡಿ ಅಂತ ಚಂದ ಆಟೋ ಕೊಡಿಸಿ ಬೆಳಗ್ಗೆ ಹೋಗಿ ಸಂಜೆಗೆ ಮನೆಗೆ ಬರುವಂಗ ಇದು ಮಾಡಿದ್ರೆ ಅದು ನಿಮ್ಗೆ ತಡ್ಕೊಳಕ್ ಆಗೋಲ್ತಲ್ಲ ಸುಮ್ ಕುಂದ್ರ ಸಾಕು ಎಲ್ಲ ಗೊತ್ತೈತೆ ನನಗೆ ಹೌದು ಬಿಡ್ರಿ ಭಾಳ ಗೊತ್ತೈತೆ ನಿಮಗೆ ನೋಡಿಗ ಸಿಲಿಂಡರ್ ಸಿಗೋಲ್ದು ಅಂತೇಳಿ ಒದ್ದಾಡಕತ್ತ ನನ್ನ ಮಗ ಅಯ್ಯ ಏನು ಯಾರಿಗಾರ ಕನಸು ಬಿದ್ದಿತ್ತಾನ ಸಿಲಿಂಡರ್ ಸಿಗೋದಿಲ್ಲ ಮುಂದೆ ಈ ಥರ ತೊಂದರೆ ಆಕತಿ ಇವಾಗ ಯಾವ ಯುದ್ಧ ಮಾಡಕ್ ನಿಂದಿರ್ತಾವು ಅಂತೇಳಿ ಆಟೋ ಓಡ್ಸಕ್ ಹೊಂಟ್ರಿ ನೀವು ಮನೆಗೆ ಕೂಳು ಮಾಡ್ಕೊಂಡು ತಿನ್ನಕ್ಕೆ ಸಿಲಿಂಡರ್ ಸಿಗುವಲ್ವ
ನಿಮ್ದೊಂದತ್ತಾಗ ಇನ್ನು ಅಡ್ಡಾಡೋದ್ ಬೇಕಾದ್ರೂ ಬಿಡ್ಬೋದು. ಮನ್ಯಾಗ ಅಡಿಗೆ ಹೆಂಗ್ ಮಾಡೋದ್ ಬಿಡ್ತೀರಿ? ತಮ್ಮ ಕೈಯನ್ ಗಾಡಿಯಾಗೆಲ್ಲ ನಡ್ಕೊಂಡಾದ್ರೂ ಅಡ್ಡಾಡ್ಬೋದು. ಆದ್ರ ಕೂಳ್ ತಿನ್ನೋದು ಒಲ್ಯಾಗ ಮಾಡ್ಕೋಬೇಕಲ್ಲ. ನಾವೇನು ಹಿಂದ ಹಿತ್ತಲಾಗ ಒಲಿ ಐತಿ, ಬಾಳೆ ಬಚ್ಚೆ ದೊಡ್ಡ ದೊಡ್ಡ RCC ಬಿಲ್ಡಿಂಗ್ ಎಲ್ಲ ಕಟ್ಟಿಸ್ಕೊಂಡಿರ್ತಾರಲ್ಲ, ಅವ್ರದೆಲ್ಲ ಒಲಿಗಳೆಲ್ಲ ಆಟ ಜಗದಾಗ ಆಜು ಬಾಜು ಮನಿ ಇರ್ತಾವು. ಒಲಿ ಒಳಗ ಒಲಿ ಹಾಕಕ್ ಬರೋದಲ್ಲ, ಟೇಲ್ಸು ಪಾಲ್ಸು ಹಾಕ್ಸಿರ್ತಾರ ಅವ್ರ ಗತಿ. ಈಗ ನೀವು ಅತ್ತಿ ಸುಸಿ ಜಗಳ ಮಾಡೋದು ಒಟ್ಟು ನಿಲ್ಲಿಸ್ತೀರಾ? ಹಂಗಲ್ ಬಿಡ್ರಿ, ಏನ್ ಮಾಡಕತ್ತೈತಿ ಹೇಳ್ರಿ. ಹೋಲತ್ತ ಇನ್ನಷ್ಟಿನ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದಪ್ಪ. ಮತ್ತೆ ನಂದೇನು ನಡಿತೈತಿ. ಇಲ್ಲಿ ಊರಾಗ ಸ್ವಂತ ಮನಿ ಏನ್ ಬಾಡಿ ಕಟ್ಬೇಕನ್ನಂಗಿಲ್ಲ. ಆಜು ಬಾಜು ಹಿತ್ಲಾಗ ಬೆಳೆದಿದ್ದನ್ನ ಮಾಡ್ಕೊಂತೀನಿ. ಹಂಗಾರ ಒಂದಿಟ್ಟು ಈಗ ಜೀವನ ಕಳಿತೇವೆ ಅನ್ಕೋ. ಆದ್ರೆ ಇಲ್ಲಿ ಅಲ್ಲಿ ಹುಬ್ಬಳ್ಳಿಯಾಗಿದ್ದವ್ರು ನಂಗೆ ಗೆಳೆಯರಾಗ್ಯಾರಲ್ಲ ಈಗ. ಅವ್ರದ್ದು ಬಾಡಿಗೆ ಕಟ್ಬೇಕು, ಮಕ್ಕಳು ಸಾಲಿ ಫೀಸ್ ಕಟ್ಬೇಕು, ಎಷ್ಟು ತೊಂದರೆ ಐತಿ ಗೊತ್ತಾ. ಒಬ್ಬವಂತೂ ಅನಂತ ಅಂತೇಳಿ ಅವ್ರ ಅವ್ವಾಗ ಆರಾಮಿಲ್ಲ, ಅವ್ರ ಅಪ್ಪಗ ವಯಸ್ಸಾಗೈತಿ, ಶುಗರ್ BP ಗುಳಿಗಿ, ಆಮೇಲೆ ಹೆಂಡತಿಗೆ ಈ ವಯಸ್ಸಕ್ಕೆ BP ಬಂದತ್ತಂತ ಅಕ್ಕಿದ ಗುಳಿಗಿ, ಆಮ್ಯಾಗ ಮನ್ಯಾಗ ಹುಡುಗರು 3 ಮಕ್ಳು ಅವಂಗ ಎಷ್ಟು ಫಜೀತಿ ಗೊತ್ತನ. ಅಯ್ಯೋ ದುಡಿಯೋದು ತಿನ್ನೋದು ಸಾಟಿ, ಮತ್ತೊಂದು ತೊಗೊಳಕ್ಕಾಗಲ್ಲ ಮಾಡಕ್ಕಾಗಲ್ಲ, ಹಂಗೈತಿ ಪರಿಸ್ಥಿತಿ ಪಾಪ. ಏನ್ ಮಾಡಕತ್ತ ಹೇಳಪ್ಪ. ಹೊರಗ ಜಮಾನ ಭಾರಿ ಕೆಟ್ಟೈತಿ. ಏನ ನಮ್ಮದ ಏನ್ ಇದು ಪಜಿತಿ ಅಂತಿರ್ತೀವಲ್ಲ, ಇದಕ್ಕೆ ಬಾ ಕೆಟ್ಟಿರ್ತಾವ ಬಿಡ್ಲಾ. ಹೋಲ್ ಬಿಡ್ರಿ. ನಾಳೆ ನಾಡ್ದ ಬೇಕಾದ್ರೆ ನೋಡುವಂತ್ರಿ, ಮತ್ತೆ ಹೋಗಿ ಸಿಲಿಂಡರ್ ತರಕಾದ್ರ ತರುವಂತ್ರಿ. ಸುಮ್ಮನೆ ಆಟೋ ಮಾರ್ಬಿಡ್ಲನ ಅಂತ. ಅಲ್ಲಲ್ಲ ಮೊನ್ನೆ ತಗೊಂಡು ಮೊನ್ನೆ ಒಂದು 6-7 ತಿಂಗಳು ಆತಲ್ಲ. 6 ತಿಂಗಳು ಆತನ 8 ತಿಂಗಳು ಆತ. ಒಂದು 8 ತಿಂಗಳು ಮೇಲೆ ಆತವ. ಮತ್ತೆ ಆಲೆ ಮಾರಕ್ ಹೋಗ್ಯೇನ? ಬೇಡ, 15ಕ್ಕೆ ಮಾರ್ತಿ. ಹ್ಞೂನ್ರಿ, ಲೋನ್ ಮಾಡಿಸಿ ತಗೊಂಡಿರಿ. ಈಗ ಮಾರಕ್ ಹೋದ್ರೆ ಅರ್ಧ ರೇಟಿಗೆ ಕೇಳ್ತಾರ. ಏನು ಮಾಡೋದು ಮರ ಯಾತಕ್ಕೆ ಸುಮ್ಮನೆ ಅವತ್ತು ಹಳೇದ ತೊಗೊಂಡಿದ್ರೆ ಆಗೋಗಿರ್ತಿತ್ತು. ನಾನು ನೀವು ಹಿಂಗಂದ್ರಿ ಹಂಗಂದ್ರಿ ಅಂತೇಳಿ ಹೊಸ ತೊಗೊಂಡೆ. ಏನು ಮಾಡೋದಂತ ಸುಮ್ಮನೆ ಮಾರ್ಬಿಡ್ಲನ ಅಂತ. ಏನು ಮಾಡ್ಬೇಕು ಹೇಳ, ಇದು ಹಿಂಗಾದ್ರೆ ಪಜೀತಿ ಅಲ್ಲನ. ನೋಡಂತ ಹೇಳ್ರಿ, ಒಂದು 6-7 ಬೇಕಾರೆ ಒಂದು ಮಾತು ಗೌಡ್ರಿಗೆ ಹೇಳ್ತೇನೆ. ಯಾರ ಆಟೋ ಗೀಟೋ ತೊಗೊಳೋರದಾರನ್ರಿ ಗೌಡ್ರ ಅಂತೇಳಿ. ನೀನು ಯಾಕೆ ಹೇಳ್ತಿ? ಸಂಜೆ ಮುಂದೆ ಹೆಂಗಿದ್ರು ಗೌಡ್ರಲ್ಲಿ ಅಂಗಡಿ ಕಡೆ ಸಿಗ್ತಾರ. ನಾನು ಗೌಡ್ರ ಕಡೆನೇ ಮಾತಾಡ್ಕೊಂತಿಂತು. ಅಲ್ಲ ನಿನ್ನೆ ಹೋಗಿದ್ರಲ್ಲ ಕನ್ನೆ ನೋಡಕ್ಕ, ಏನಾತದ? ಹುಡುಗಿ ಚಂದ ಅದ, ಆದ್ರೆ ಇವಂಗಿಂತ ಒಂಚೂರು ದೊಡ್ಡಕ್ಕೆ ಅನ್ನಿಸ್ತು. ಭಾಳ ಬಡಸ್ತಿಕೆನೆ ಭಾಳ ಅದಾರ. 2.5 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಮಾತಾಗೈತಿ ತಾಳಿ ಕಟ್ಟತ್ಲೆ. ಅಲ್ಲ, ಕೊಟ್ಟಿಂದ ತಾಳಿ ಕಟ್ಟಿಸ್ಕೊಳ್ಳೋದಂತೆ. ಏನು ಕಾಲ್ಮನ್ ಬಂತವ. ಅವಾಗೆಲ್ಲ ವರದಕ್ಷಿಣೆ ಅಂತಿದ್ರು, ಈಗ ಓದು ದಕ್ಷಿಣೆ. ಅಯ್ಯೋ ಕತಿಯೇ. ಅಲ್ಲ, ಎಲ್ಲಿ ಕನ್ನೆ ಸಿಗ್ತಿದ್ದಿಲ್ಲ ನೀ ಬಾಡ್ಯಾಗ? ಅಯ್ಯೋ ವಯಸ್ಸಾಗ್ಯವ್ರಿ ಅತ್ತೀರ. 28 ವರ್ಷ ಏನು ಕಮ್ಮಿ ಏನು? ತಗ ಅವ್ರ ಅಣ್ಣಂದಾಗ್ಲಿ ಅಂತ ಇಷ್ಟು ವರ್ಷ ಕಾದಿದ್ದಾತ. ಆಮೇಲೆ ಒಂದು ಸಿಕ್ತಿತ್ತು, ಅದು ಯಾಕೆ ದೌಡ್ ಬೇರೆ ಮಾಡ್ಕೊಂಡು ಹೋತು. ಈಗ ಏನು ಮಾಡ್ತೀರಿ ಹೇಳ್ರಿ? ಅವು ಆಗ ವಯಸ್ಸಾಗೈತಿ, ದೌಡ್ ಒಂದು ಲಗ್ನ ಆದ್ರೆ ಸಾಕನ್ನಂಗೆ ಆಗಿರ್ಬೇಕು. ಅದ್ರಾಗ ಗಂಡುಡ್ರಿಗೆ ಈ ಸಿಗರೇಟು ಸೇದುದು ಬೀರು ಕುಡಿತಾರಲ್ಲ, ಅದಂತ ಆಮೇಲೆ 30 ವರ್ಷ ದಾಟಿದ್ರೆ ಮಕ್ಕಳು ಆಗೋದು ಕಷ್ಟ ಐತಂತೆ. ಅದಕ್ಕೆ ದೌಡ್ ಆಗ್ಬೇಕು ಅಂತ ಅನ್ಸಿರ್ಬೇಕು. ಹೋಗ್ಲಿ ಬಿಡ್ರಿ, ಅವ್ರವ್ರ ಇಷ್ಟ. ಹೋಗ್ಲಿ ಬಿಡು. ಅಲ್ಲ, ತತ್ತದವಲ್ಲ ಕುಚ್ಚು ಮಧ್ಯಾಹ್ನಕ ಅದೇನು ಮಾಡಿ ಅಡಿಗೆ? ಜಗತ್ತು ಪ್ರಳಯ ಆದ್ರೂ ಕೊಳ್ಳಿ ಹೋದ್ರು ಯಾವಾರ ಸಾತ್ ಊಟಕ್ಕೆ ಕುಂತ ಹೋದ್ರೆ ನಿಮ್ಗೆ ಊಟದ್ದೊಂದು ಶಿಸ್ತು ಆಗ್ಬಿಡ್ಬೇಕು. ಮಜ್ಗಿ ಸಾರು ಅನ್ನ ಬಾಳ್ಕಾಯಿ ಕರ್ದೇನೆ ಅಷ್ಟೇ, ಮತ್ತೇನು ಇಲ್ಲ. ಇನ್ನಿ ದೊಡ್ಡ ಬೇಳೆ ಸಾರು ಉಳ್ದತಿ. ಇಂಥವೆಲ್ಲ ತಿನ್ನಿಸಿ ದೌಡ್ ನನ್ನ ಶಿವನ್ ಪದ ಸೇರಿಸ್ಬಿಡು. ಸತ್ತೋಕೆ ನೀನು ನೆಮ್ಮದಿ ಇರವಂತೆ. ಏನು ಒಂದು ಕಮ್ಮನ್ ಕೂಳಿ ವಯಸ್ಸಿಗೆ ಬೆಟ್ಟಾಗಲ್ಲ ಅಂದ್ರೆ ಏನು ನನಗೆ? ಸುಮ್ನಿರವ, ನಮ್ದು ನಮಗೆ ಹತ್ತೈತಿ, ನಿಂದು ನಿನಗೆ ಹತ್ತಲ್ಲ ತಗ. ಬೈ ಭಡೆ ಬೈ. ನಿನಗೂ ಅದೇ ಬೇಕಾಗೈತನ, ಯಾರಿಗ ಗೊತ್ತು? ಈ ಮುದಿಕೊಂದು ಹೋಗೋದ ಸಾಕಾಗಿರ್ಬೇಕು ನಿನಗೂ. ಹೆಂಗಿದ್ರು ನಿಮ್ಮ ಮಗಳು ಬರಾಕತ್ತಾಳಲ್ಲ, ಆಕಿಗೆ 1-2 ಕಿಲೋ ಮಟನ್ ತೊಗೊಂಬರಕ್ ಹೇಳ್ರಿ. ಅಡ್ಗಿ ಮಾಡಿ ಕಟ್ಕೊಂಡ್ ಬರ್ಬೇಡ. 1-2 ಕಿಲೋ ಮಟನ್ ತೊಗೊಂಬ ಅಂತ ಹೇಳ್ರಿ. ಬೇಕಾದ್ರೆ ಉಪ್ಪು ಖಾರ ಕುದಿಸ್ಕೊಡ್ತೀನಿ ತಿನ್ನವಂತ್ರಿ. ಮಗಳಿಗೆ ಹೇಳ್ತೀನಿ, ನಾಳೆ ಹಳೆಯಾಗಿ ಹೇಳ್ತೀನಿ, ನಾಡ್ದ ಬೀಗ್ತಿಗೆ ಹೇಳ್ತೀನಿ. ಒಟ್ಟು ಇನ್ನೊಬ್ರಿಗೆ ಹೇಳೇ ತಿನ್ನೋದಾತ ಏನ ನನ್ನ ಬಾಳೆ. ನೋಡಿ ಎಷ್ಟು ಚಂದ ಹೇಳ್ತಿ. ನಿಂತವ್ರ ಮನೆಯವರು ಬರ್ತಿರ್ತಾರಲ್ಲ ಅವ್ರಿಗೆ ಹೇಳು ನೋಡೋಣ. ಅತ್ತಿಯರ ಬೇಕಾಗಿರೋದು ನಿಮಗ, ನನಗಲ್ಲ. ಓಹೋ, ನಾನು ಯಾಕೆ ಅಂತವ್ರ ಮನೆಗೆ ಹೇಳಿ? ನನಗ ಬೇಕಾಗಿರೋದು. ನಾನು ಹಿಂಗೆ ಊರೊಂಟ್ಲೆ ಚಿಕನು ಮಟನು ಅದು ಇದು ಅಂತೇಳಿ ಹುಚ್ಚಿಡ್ದಿಲ್ಲ. ನನ್ಗೇನು ಅದು ಬೇಕೇ ಬೇಕು ಅಂತ ಏನು ಇಲ್ಲ. ಕತಿ ನಿಮ್ದೊಂದು ತಗ ರೊಕ್ಕ ಇಲ್ದೊತ್ನಾಗ ಅದೇನಂತ ಇಲ್ದೊತ್ನಾಗ ಇಲ್ಲಿ ಚೊಣ್ಣ ಹೊಲಿಸ್ತಂಗ ನಮ್ದೇ ಒದ್ದಾಟ ನಮಗಾಗೈತಿ. ನಿಮಗೆ ಚಿಕನು ಮಟನು ಅಂತೇಳಿ ನೀವು ನಿಂತೀರಿ. ಅದಕ್ಕೆ ನಿಮ್ಮ ಮಗಳು ಬರ್ತಾಳಲ್ಲ, ಅಡುಗೆ ಮಾಡಿ ಒಣಕ ರೊಟ್ಟಿ ಕಟ್ಕೊಂಡು ಬರಬೇಡ. 1-2 ಕಿಲೋ ಚಿಕನ್ ತೊಗೊಂಬ ಇಲ್ಲ ಮಟನ್ ತೊಗೊಂಬ ಅಂತ ಹೇಳ್ರಿ. ಬೇಕಾದ್ರೆ ಅದನ್ನೇ ಮಾಡ್ಕೊಡ್ತೀನಿ. ನೋಡ್ಲಾ ಹೆಂಗೆ ಮಾತಾಡ್ತಾಳ ನೋಡ್ಲಾ ಈಕಿ. ನೋಡ್ಲಾ ಸುಮ್ಮನೆ ಅದಿಲ್ಲಲ್ಲ. ಅಲ್ಲ, ಐಡಿಯಾ ಒಂಥರ ಚೆನ್ನಾಗೇ ಐತಲ್ಲವ. ಅಯ್ಯೋ ಹುಚ್ಚಬಾಡೆ. ಹಂಗೆ ಮನ್ಯಾಗಿಂದ ಒಂದು ಸಿಲಿಂಡರ್ ಹೊತ್ಕೊಂಬರಕ್ಕೆ ಹೇಳ್ರಿ. ಇಲ್ಲ ನಮ್ಮ ಮನ್ಯಾಗ ಸಿಲಿಂಡರ್ ಇಲ್ಲ. ಅದನ್ನ ಬೇಸಾಕಿ ಒಂದು ಸ್ವಲ್ಪ ಹೊತ್ತು ಬೇಕಾ? ಅದನ್ನೆಲ್ಲ ಬೇಸಿ ತೆಗೆದು ಮಾಡ್ಬೇಕಂದ್ರೆ ಅರ್ಧ ಸಿಲಿಂಡರ್ ಖಾಲಿ ಆಗೋಕತ್ತ. ಸಾಕಾಗೋಕತ್ ನಮ್ಗೆ. ಒಲ್ಯಾಗ ಊದಿ ಉಸುಲ್ ಕಟ್ಟಿ ಹೊಂಟತಿ. ಜೊತೆಗೆ ಇವ್ರು ಚಿಕನು ಮಟನು ಒಂದು ಬೇರೆ ರಾಡಿ. ಅದ್ಯಾಕೆ ಅದನ್ನೆಲ್ಲ ಹೇಳ್ಬೇಕು? ಸುಮ್ಮನೆ ಹೋಗಿ ಮಗಳ ಮನೆಗೆ ಇದ್ದು ಬಿಡ್ತೀನಿ ಬಿಡು. ಮೊದ್ಲ ಕೆಲಸ ಮಾಡ್ರಿ, ಪುಣ್ಯ ಬರ್ತತಿ. ಏನಂದಿ? ಏನಿಲ್ಲ. ಅದು ಏನಂತ ನಾನು ಹೊಟ್ಟೆಗೆ ಹುಟ್ಟಿದೆ ಏನೋ ಬಾಡ್ಯ. ನೀನು ಆನಿ ಹೊಟ್ಯಾಗ ಲದ್ದಿ ಬಿದ್ದಂಗತ್ತಾಗ. ನೀ ಹೊಟ್ಟಿಲಿದ್ದಾಗ ನಾ ಹೊಟ್ಟಿಲಿದ್ದಾಗ ಚಿಕನ್ನು ಮಟನ್ನು ಈಡಾಗಿ ತಿಂದು ಹಿಂಗೆ ಮತ್ತೆ ದಾನಿ ಬೆಳೆದಂಗೆ ಬೆಳೆದಿ ಅಲ್ಕಟ್ ಬಾಡ್ಯ ನೀನು.
ಗೊತ್ತನ ಗೊಡ್ಡ ಎಮ್ಮೆಗೆ ನಾನು ನೋಡು ಅವಾಗ ಅಷ್ಟೆಲ್ಲ ತಿಂತಿದ್ದೆ ಅಂತೇಳಿ ನೀ ಇಷ್ಟು ಚಲೋ ಬೆಳೆದೆ. ಈಗ ನಂಗೆ ಸಾಯಕಾಲಕ್ಕೆಲ್ಲ ನಿನ್ನ ಹಡದಿನ ಶಕ್ತಿ ಎಲ್ಲ ನಿನಗೆ ಕೊಟ್ಟೇನಿ. ನನ್ನ ಮೈಯಾಗ ಶಕ್ತಿ ಬರಕ್ಕೆ ನಂಗೆ ಇವನ್ನೆಲ್ಲ ತಂದು ಕೊಡಲ್ಲ ಅಂತೀರಪ್ಪ ನೀವು.